ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸಡಕ್ಕೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ವೆಜ್ ಬಿರಿಯಾನಿ ಅಥವಾ ವೆಜ್ ಪಲಾವ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಪಲಾವ್ ಯಾವಾಗಲೂ ತುಂಬ ವೆಜಿಟೇಬಲ್ಸ್ದಿಂದ ಮಾಡಲಾಗುತ್ತೆ. ಸೊ ಕಡಿಮೆ ವೆಜಿಟೇಬಲ್ ಇದ್ದರು ಅಂದರೆ ಈರುಳ್ಳಿ ಏನೇ ಯೂಸ್ ಮಾಡಲಾರ್ದೆ ಬೇಗನೆ ಅಂದರೆ 2 ನಿಮಿಷದಲ್ಲಿ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ತುಂಬ ಸ್ಪೆಷಲ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನೊಂದು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಲವಂಗ, ಏಲಕ್ಕಿ, ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ. ಯಾವುದೇ ತರಕಾರಿ ಇಲ್ಲದೆ ಕೇವಲ ಒಂದು ಬಟಾಟೆ ಇದ್ದರೆ ರೈಸ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ. ತುಂಬ ಈಸಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಯಾವಾಗಲೂ ಪಲಾವು ಆಮೇಲೆ ಮಸಾಲೆ ರೈಸು ಈ ಥರ ಡಿಫ್ರೆಂಟಾಗಿ ಸ್ವಲ್ಪ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಅನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಮಸಾಲ ರೈಸ್ ಮಸಾಲ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿ ಬಟಾಣಿ ಆಮೇಲೆ ಕೊತ್ತಂಬರಿ, ಕರಿಬೇವು, ಪಟಾಟೊ ತೊಗೊಂಡಿದ್ದೀನಿ. ಬಟಾಟೆ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಡಿ. ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಸೊ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬೆಂದ ತನಕ ಬಿಡಿ. ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಒಣ ಖಾರನೂ ಯೂಸ್ ಮಾಡ್ತಾಯಿಲ್ಲ, ಮಸಾಲೆ ಖಾರ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲೆ ಖಾರ ಹಾಕ್ಕೊಳ್ಳಿ. ಸರಿಯಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇದು ಖಾರ ಆಗುತ್ತೆ, ಒಣ ಖಾರ ಯೂಸ್ ಮಾಡ್ಕೋತೀರಂದ್ರೆ ಮಾಡ್ಕೋಬೋದು. ಸ್ವಲ್ಪ ಅರಿಶಿಣ ಪುಡಿ ಕಲರ್ ಸಲುವಾಗಿ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಅಂತೂ ಇಷ್ಟು ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿರಿ ನಮ್ಗೆ ಹೆಂಗಾಗಿರ್ತದಂತ ನೋಡಿರಿ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಅನ್ನಕ್ಕೆ ಎಷ್ಟು ಉಪ್ಪು ಅಗತ್ಯ ಅನ್ನಿಸ್ತದ ಅಷ್ಟು ಹಾಕೋರಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಇವಾಗ ನಾನು 1.5 ಕಪ್ಪು ಅಕ್ಕಿ ಹಾಕ್ತೀನಿ, ಅದಕ್ಕೆ 3 ಕಪ್ಪನ್ನ ನೀರು ಹಾಕಬೇಕು. ಸೊ ಇವಾಗ ನೋಡಿ, ನಾನು 1.5 ಕಪ್ ಅಕ್ಕಿ ಹಾಕಿ ಇದನ್ನು ಸ್ವಲ್ಪ ತಿರುವಾಡಿ ಒಂದು 2 ನಿಮಿಷ ಬಿಡಬೇಕು. ಇದನ್ನು 2 ನಿಮಿಷ ಅಂದರೆ ಪೂರ್ತಿ ಹೊತ್ತೋತನಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಅಥವಾ ಒಂದು 40-50 ಸೆಕೆಂಡ್ ಬಿಟ್ರೂ ಓಕೆ. ತಿರುವಾಡೋದ ಮೇಲೆ ಅಕ್ಕಿನ ಪೂರ್ತಿ ಸರಿಯಾಗಿ ಎಲ್ಲ ಒಗ್ಗರಣೆ ಜೊತೆ ತಿರುವಾಡಿದ್ರೆ ಆಮೇಲೆ ನೀರು ಹಾಕೋಣ. ಇಲ್ಲ ನೀವು ಮೊದಲಿಗೆ ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ತೀನಿ ಅಂದರೂ ಓಕೆ. ಬಟ್ ಈ ಥರ ಮಾಡಿದ್ರೆ ಸ್ವಲ್ಪ ಸ್ವಾದ ಬರುತ್ತಂತ ನಾವು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಉದುರಾಗಿ ಚೆನ್ನಾಗಿ ಬೇಕು ಅಂದರೆ ಇದರಲ್ಲೇ 3 ಹಾಕ್ಕೊಳ್ಳಿ, ಅಂದರೆ 3 ಕಪ್ಪು ನೀರು ಹಾಕ್ಕೊಳ್ಳಿ. ಆವಾಗಲೇ ಕಪ್ ತೊಗೊಂಡಿದ್ರಲ್ಲ ಅದರಲ್ಲೇ 3 ಹಾಕ್ಕೊಂಡ್ರು ಓಕೆ. ಇಲ್ಲ ನಮಗೆ ಸ್ವಲ್ಪ ಮೆತ್ತಗೆ ಮಕ್ಕಳಿಗೆ ತಿನ್ನೋ ಹಾಗೆ ಬೇಕು ಅಂದರೆ 4 ಕಪ್ ನೀರು ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ, ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಡುಗೆ ಮಾಡುವಾಗ ಮೊಸರು ಹಾಕಿದರೆ ಆಮೇಲೆ ಮಕ್ಕಳು ಉಣ್ಣುವಾಗ ಅವರಿಗೆ ಗೊತ್ತೇ ಆಗೋಲ್ಲ ನೀವು ಮೊಸರು ಹಾಕಿದರೆ ಅಂತ. ಸೊ ಅದಕ್ಕೆ ತುಂಬ ಸ್ಪೆಷಲಾಗಿರುತ್ತೆ. ಮಕ್ಕಳು ತಿನ್ನಲ್ಲ, ಲಂಚ್ ಬಾಕ್ಸ್ಗೆ ನೀವು ಇದನ್ನು ಮಾಡಿಕೊಡ್ಬೋದು, ಅವ್ರು ಕೂಡ ತುಂಬ ಟೇಸ್ಟಿಯಾಗಿ ತಿಂತಾರೆ. ಸೊ ಮಿನಿಮಮ್ ಒಂದು 3 ವಿಸಿಲ್ ಆಗೋ ತನಕ ಬಿಡಬೇಕು. ನಿಮಗೆ ಬೇಗ ರೈಸ್ ಆಗಬೇಕು ಅಂದರೆ ಮಿನಿಮಮ್ 4 ವಿಸಿಲ್ ಆಗೋ ತನಕ ಆದರೂ ಬಿಡಬೇಕು ನೋಡಿ. ನಾನು 4 ವಿಸಿಲ್ ಆಗೋ ತನಕ ಬಿಟ್ಟು, ನಾನು 4 ಅಂದರೆ ಬೇಗ ಆಗಬೇಕಂದು 4 ವಿಸಿಲನ್ನು ನೋಡ್ಕೊಳ್ಳಿ. ಹವಾ ಹೋಗಿತ್ತು ಅಂದರೆ ಹವಾ ಉಗಿಸ್ಕೊಳ್ಳಿ. ಹಾಗೆ ಮಾತ್ರ ಓಪನ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಎಫೆಕ್ಟಿವ್. ಸ್ಪೂನ್ ತೊಗೊಂಡು ಸ್ವಲ್ಪ ತೆಗೆದ್ಬಿಟ್ಟು ನೋಡಿ ಹವಾ ಹೋಗ್ತಿದೆ ಇಲ್ಲ ಅಂತ. ಹವಾ ಹೋಗ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಇಲ್ಲಾಂದರೆ ಸ್ಪೂನಿಂದ ಸ್ವಲ್ಪ ಹವಾ ತೆಗೆದು ಆಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ. ಅಂದರೆ ಒಂದು ಸ್ವಲ್ಪ ಅಲ್ಲಿ ಹತ್ತಿರುತ್ತಲ್ವ, ಸೊ ಅದ್ರ ಸಲುವಾಗಿ ಒಗ್ಗರಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರಲ್ಲ. ಸೊ ಅದ್ರ ಸಲುವಾಗಿ ಎಲ್ಲವನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿದೆ ರೈಸ್ ಕೂಡ. ತುಂಬ ಅಂದರೆ ಡಿಫ್ರೆಂಟ್, ಬೇಗನೆ ಮಾಡುವಂಥ ವಿಧಾನ ಇದು. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಜಾಸ್ತಿ ತರಕಾರಿನೂ ಬೇಡ.
ಮಕ್ಕಳಿಗೆ ಸ್ಕೂಲಿಂದ ಬಂದ ಕೂಡಲೇ ಅಥವಾ ನರ್ಸರಿ LKG ಹುಡುಗರಿಗೆ ಸ್ವಲ್ಪ ಅಂದರೆ ನೀವು ಅನ್ನ ಅದನ್ನೇ ಉಣಿಸಿದ್ರೆ ಟೇಸ್ಟ್ ಆಗಲ್ಲ. ಸೊ ಅದು ಅಂದರೆ ಟೇಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ಅವರಿಗೆ ಇಂಟ್ರೆಕ್ಷನ್ ಅಂದರೆ ಅಟ್ರಾಕ್ಷನ್ ಆದರೆ ಅವ್ರು ಅಷ್ಟೇ ಊಟ ಮಾಡ್ತಾರೆ. ಸೊ ಅದಕ್ಕೆ ಬಟ್ಲಲ್ಲಿ ಈ ಥರ ಒಂದು ಶೇಪ್ ಮಾಡಿಬಿಟ್ಟು, ನಿಮ್ಮ ಹತ್ರ ಯಾವುದು ರೌಂಡ್ ಇದ್ದರೆ ರೌಂಡು, ಸ್ಕ್ವೇರ್ ಇದ್ದರೆ ಸ್ಕ್ವೇರು, ಸೊ ಅಂಥ ಬಟ್ಲದಿಂದ ಪ್ಲೇಟ್ ಮೇಲ್ಗಡೆ ಈ ಥರ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಸೊ ಇದಕ್ಕೆ ಡಿಸೈನ್ ಕೂಡ ಮಾಡ್ಬೋದು. ನೋಡಿ, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಆಮೇಲೆ ಒಂದು ಹಾಫ್ ಲೆಮನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.